Like what? ನಮಸ್ತೆ ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರಬೇಕು ಅಂತ ಕೂಡ ಅಂದ್ಕೋತೀನಿ. ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಷ್ಟು ಅಂತಂದರೆ ನೀವು ಅಂದ್ಕೋಬೋದು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾವು ವೀಡಿಯೋಸ್ ಮಾಡೋದಕ್ಕೂ ಮೊದಲು ಅಂದ್ಕೊಂಡೇ ಇರೋಲ್ಲ ಹೀಗೆಲ್ಲ ಆಗುತ್ತೆ ಅಂತ ಹೇಳಿ. ನನಗೇನಾಯಿತು ಅಂತಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಯಿತು. ಸೊ ನಾನು ಆದಷ್ಟು ತುಂಬ ಫೋಟೋಸು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದೆ, ಬೇಗನೆ ಎಡಿಟ್ ಮಾಡಿದೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಈ ಹಬ್ಬದ ದಿನ ಸಂಕ್ರಾಂತಿ ಹಬ್ಬದ್ದಿದು, ಅದ್ರ ಮಾರನೇ ದಿನವೇ ಅಪ್ಲೋಡ್ ಮಾಡಬೇಕು ಅಂತಲೇ ನಾನು ಕಷ್ಟಪಟ್ಟು ಎಡಿಟ್ ಎಲ್ಲ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟೆ. ಬಟ್ ಆಗಲೇ ಇಲ್ಲ. ಎಡಿಟ್ ಎಲ್ಲ ಆಯಿತು, ಬಟ್ ಡೌನ್ಲೋಡ್ ಆಗಲಿಲ್ಲ. ಸರಿ ಅಂತ ಹೇಳಿ ಗೊತ್ತಿರುತ್ತಲ್ಲ, ಫಸ್ಟೇ ನಮಗೆ ಆ ಪ್ಲ್ಯಾನಿಂಗ್ ಎಲ್ಲ ಇರೋಲ್ಲ. ಹಿಂಗಾಗಲ್ವಾ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಹೇಳಿದೆ ನಾನು, ಏನಾದರೂ ಸ್ಟೋರೇಜಿಗೆ ಹೆಲ್ಪ್ಫುಲ್ ಆಗೋ ಥರ ಏನಾದರೂ ಮಾಡಿಕೊಡಿ ನನಗೆ ಅಂತ ಹೇಳಿ. ಅವರು ಸರಿ ಆಯಿತು ಅಂತ ಹೇಳಿದ್ರು. ಆದರೆ ಅದಕ್ಕೆ ಹಾಗೆ ಬಂದಿಲ್ಲ. ಸರಿ ಅಂತ ಹೇಳಿ ಆದಷ್ಟು ನಾನು ವೀಡಿಯೋಗಳೆಲ್ಲ ತುಂಬ ಡಿಲೀಟ್ ಮಾಡಿ, ಫೋಟೋಸ್ ಎಲ್ಲ ಡಿಲೀಟ್ ಮಾಡಿ ಇದನ್ನು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವ್ರು ಹೇಳಿದ್ರು ಪೆನ್ ಡ್ರೈವ್ ಬುಕ್ ಮಾಡ್ತೀನಿ ಬರುತ್ತೆ ಅಂತ ಹೇಳಿ. ಅದೇನೋ ಅದು ಬಂದರೆ ಚೆನ್ನಾಗಿರಲ್ಲ, ಮತ್ತು ಚೆನ್ನಾಗಿರೋದು ಬರೋದು ತುಂಬ ಲೇಟಾಯಿತು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತು ಸಂಕ್ರಾಂತಿ ಹಬ್ಬ ನಾಳೆ, ಇವತ್ತು ಭೋಗಿ ಹಬ್ಬ ಇರೋದ್ರಿಂದ ಮಕ್ಕಳಿಗೆ ಫಲ ಎರೆಯೋ ದಿನ ಇದು. ನಮಗೆ ಚಿಕ್ಕವರಿರಬೇಕಾದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಈ ಫಲ ಎರೆಯೋ ಶಾಸ್ತ್ರಗಳು ಏನು ಅಂತ ಹೇಳಿ. ಬೆಳಗ್ಗೆ ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ಚಿಟ್ಟುಗೂ ಸ್ನಾನ ಮಾಡಿಸಿ ಇದಕ್ಕೆ ಫಲ ಎರಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಎಲೆ, ಅಡಿಕೆ ಮತ್ತು ಕಬ್ಬು ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಎಳ್ಳು ಬೆಲ್ಲ ನಾನು ಮನೇಲಿ ಮಾಡಿಲ್ಲ, ಶಾಪಲ್ಲೇ ತರಿಸ್ಕೊಂಡೆ. ಯಾಕಂದರೆ ನಮ್ಮ ಮನೇಲಿ ತಿನ್ನಲ್ಲ, ಏನಿಲ್ಲ. ಇದಕ್ಕೆ ಶಾಸ್ತ್ರಕ್ಕೆ ಬೇಕಲ್ವ, ಹಂಗಾಗಿ ನನಗೆ ಟೈಮೂ ಇರಲಿಲ್ಲ. ಇವಳನ್ನ ಸಂಭಾಳಿಸ್ಕೊಂಡು ಮಾಡೋದು ಕಷ್ಟ ನನಗೆ. ಹಂಗಾಗಿ ಶಾಪಲ್ಲೇ ತರಿಸ್ಕೊಂಡೆ ಅದನ್ನೆಲ್ಲ ಏನೇನು ಬೇಕು ಅಂತ ಹೇಳಿ. ನಾನು 5 ಥರ ತಟ್ಟೆ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆಯಲ್ಲಿ ಬಾಳೆಹಣ್ಣು, ಒಂದು ತಟ್ಟೆಯಲ್ಲಿ ಕಬ್ಬು, ಇನ್ನೊಂದು ಎಳ್ಳು ಬೆಲ್ಲ, ಎಲೆ, ಅಡಿಕೆ, ದೀಪಗಳು ಎತ್ತಿಟ್ಕೊಂಡಿದ್ದೀನಿ. ರೆಡಿ ಮಾಡ್ಕೊತಾ ಇದ್ದೀನಿ. ಅವಳಿಗೆ ರೆಡಿ ಮಾಡ್ತಾಯಿದ್ರೆ ಏನಕ್ಕಮ್ಮ ಹಿಂಗೆಲ್ಲ ಮಾಡ್ತಾಯಿದ್ಯಾ ಅಂತ ಕೇಳ್ತಾಯಿದ್ಲು. ಸರಿ ನಿನಗೆ ಅಂತಂದರೆ ನನಗೆ ಅಂತ ಖುಷಿ ಪಡ್ತಾಯಿದ್ಲು. ಅವಳಿಗೆ ಇಷ್ಟ ಈ ಥರ ಎಲ್ಲ ಮಾಡೋದು. ನಾನು ಅಕ್ಷತೆ ಕಾಳು ಮತ್ತು ಹೂವು, ಅರಿಶಿನ, ಕುಂಕುಮ ಎಲ್ಲ ಒಂದು ತಟ್ಟೆಲಿ ತಂದು ಇಟ್ಕೊತಾ ಇದ್ದೀನಿ. ಸರಿ ಅಂತ ಹೇಳಿ ಚಿಟ್ಟನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದೆ. ಅವಳಿಗೆ ಲಂಗ ಬ್ಲೌಸ್ ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂತಂದರೆ ನಾಳೆ ಸ್ನಾನ ಮಾಡಿಸಿ ನಾಳೆನೂ ಅದನ್ನೇ ಕೇಳ್ತಾಳೆ, ನಾಳಿದ್ದು ಸ್ನಾನ ಮಾಡಿಸಿದ್ರು ನಾಳಿದ್ದು ಅದನ್ನೇ ಕೇಳ್ತಾಳೆ. ಅಟ್ಲೀಸ್ಟ್ ಒಗೆಯೋಕ್ಕಾದರೂ ಕೊಡೆ ಅಂದರೂ ಕೊಡಲ್ಲ. ನನಗೆ ಬುದ್ಧಿ ಇಲ್ಲದೆ ಇದನ್ನು ತೊಗೊಂಡೆ. ಯಾಕಂತಂದರೆ ಅದು ಕಟ್ಟೋದಲ್ವ, ಸೊಂಟದ ಹತ್ರ ಕಟ್ಟೋದು ನಿಲ್ಲೋದೇ ಇಲ್ಲ. ಪಾಪ ಅವಳು ಕಾಲಿಗೆ ಅದು ಅಡ್ಡಿ ಬರ್ತಾನೇ ಇರುತ್ತೆ, ನಡೆಯೋಕ್ಕೂ ಆಗಲ್ಲ. ಬೇಡ ಬಿಟ್ಬಿಡು ಹೋಗಲಿ ಅಂತಂದರೂ ಕೇಳಲ್ಲ ಅವಳು. ಇಲ್ಲ ನನಗಿದ್ದೇ ಬೇಕು. ಇದಕ್ಕೊಂದು ಹೆಸರಿಟ್ಟಿದ್ದಾಳೆ ಸೀರೆ ಬಟ್ಟೆ ಅಂತ ಹೇಳಿ. ನನಗೆ ಸೀರೆ ಬಟ್ಟೆನೇ ಬೇಕು, ಲಂಗ ಬ್ಲೌಸ್ ಅಂತ ಹೇಳಲ್ಲ ಅವಳು. ಸೀರೆ ಬಟ್ಟೆನೇ ಬೇಕು ಅಂತ ತುಂಬ ಹಠ ಮಾಡ್ತಾಳೆ. ಇದೇ ಥರ ಇನ್ನೊಂದಿದೆ ಲಂಗ ಬ್ಲೌಸು. ಅದನ್ನು ಅಷ್ಟೇ ಸ್ನಾನ ಮಾಡಿಸಿ
ಅಮ್ಮ ನನಗೆ ಸೀರೆ ಬಟ್ಟೆ ತೊಗೊ. ನನಗೆ ಸ್ಟಾರ್ಟಿಂಗಲ್ಲಿ ಬಿಡು ಪರವಾಗಿಲ್ಲ ಅಂತ ಅನಿಸ್ತಿತ್ತು. ಇತ್ತೀಚೆಗಂತೂ ಹಿಂಸೆ ಆಗಿಬಿಟ್ಟಿದೆ ನಿಜವಾಗ್ಲೂ. ಹೇಳ್ತಾ ಇದ್ದೀನಲ್ಲ, ತೊಳ್ದಾಕ್ತೀನಿ ಕೊಡು ಅಂತಂದರೂ ಕೊಡಲ್ಲ. ನನಗೆ ಸೀರೆ ಬಟ್ಟೆನೇ ಬೇಕು, ಸೀರೆ ಬಟ್ಟೆನೇ ಬೇಕು ಅಂತ ವಾರ ಪೂರ್ತಿ ಅದನ್ನೇ ಹಾಕಿದ್ರು ಅದನ್ನೇ ಹಾಕ್ಕೊಂಡಿರ್ತಾಳೆ. ನಾನು ಕೋಪ ಬಂದು ಹೊಡೆದೇ ಬಿಡ್ತೀನಿ, ಹಾಕ್ಕೋ ಬೇರೆ ಬಟ್ಟೆ ಅಂದರೆ. ಇಲ್ಲ ನನಗೆ ಸೀರೆ ಬಟ್ಟೆನೇ ಬೇಕು ಅಂತಾಳೆ. ಅಷ್ಟು ಹಠ ಮಾಡ್ತಾಳೆ ಆ ಬಟ್ಟೆಗೋಸ್ಕರ. ಬೆಳಗ್ಗೆ ನಾನು ಹೆಂಗೋ ಹೊಡೆದು ಬಡಿದು ಹತ್ಕೊಂಡು ಮಲ್ಕೋತಾಳೆ. ಮಲ್ಕೊಂಡು ಎದ್ದಾದ್ಮೇಲೆ ಅಮ್ಮ ನಾನು ಸೀರೆ ಬಟ್ಟೆ ಹಾಕ್ಕೊಂಡ್ಲಾ ಅಂತಂದರೆ ನನಗೆ ಒಂಥರ ಹೊಟ್ಟೆ ಉರಿದೋಗ್ಬಿಡುತ್ತೆ. ಅಷ್ಟು ಇಷ್ಟ ಅವಳಿಗೆ. ಆದರೆ ಅವಳಿಗೆ ಈ ಥರ ಲಂಗ ಬ್ಲೌಸ್ ಎಲ್ಲ ಚೆನ್ನಾಗೇ ಇರಲ್ಲ. ಅವಳೊಂಥರ ಹುಡುಗನ ಥರ. ನಾವು ಹೊರ್ಗಡೆ ಎಲ್ಲೋದ್ರೂ ಹುಡುಗನ ಮಾತಾಡ್ಸೋ ಥರನೇ ಮಾತಾಡ್ಸೋದು. ಏನೋ ತಿಂದೆ ಆ ಥರ ಹುಡುಗನ ಯಾವ ಥರ ಮಾತಾಡಿಸ್ತಾರೆ ಆ ಥರನೇ ಅವಳನ್ನ ಮಾತಾಡ್ಸೋದು. ಯಾರು ಹುಡುಗಿ ಅಂತ ನಾವು ಹೇಳೋ ತನಕನೂ ಗೊತ್ತಾಗಲ್ಲ. ಹುಡುಗ ಅಂತಲೇ ಅಂದ್ಕೊಂಡಿರ್ತಾರೆ. ಆ ಥರ ಅವಳಿಗೆ ಹುಡುಗನ ಬಟ್ಟೆಗಳು ಹಾಕಿದ್ರೆ ಚೆನ್ನಾಗಿರುತ್ತೆ. ಹುಡುಗಿನ ಬಟ್ಟೆ ಟ್ರೆಡಿಷ್ನಲ್ ಆಗೆಲ್ಲ ಅವಳು ಚೆನ್ನಾಗಿರಲ್ಲ. ಹೇಳಿದ್ರೆ ಕೇಳಲ್ಲ ನನ್ನ ಮಗಳು. ಇನ್ನೇನು ಮಾಡೋದು ಅಂತ ಹೇಳಿ ಸುಮ್ಮನೆ ಆಗ್ತೀವಿ. ಅವ್ರ ಅಪ್ಪ ಬಂದಿದ್ದ ತಕ್ಷಣ ಅವ್ರ ಅಪ್ಪನಿಗೂ ಅದೇ ಕೇಳೋದು. ಪಪ್ಪ ನನಗೆ ಇದು ಸೀರೆ ಬಟ್ಟೆ ಹಾಕಲ್ಲ, ಅಮ್ಮ ನನಗೆ ಸೀರೆ ಬಟ್ಟೆ ಹಾಕಲ್ಲ ಅಂತ ಹೇಳಿ. ಅಷ್ಟು ಹಠ ಮಾಡ್ತಾಳೆ ನನ್ನ ಮಗಳು ಆ ಲಂಗ ಬ್ಲೌಸಕ್ಕೋಸ್ಕರ. ಸರಿ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿಕೊಂಡು ರಂಜಿತಿಗೆ ಕರೆದಿದ್ದೆ ನಾನು, ಬೇಗ ಬರ್ತೀರಾ ಅಂತ ಹೇಳಿ. ಆ ಊರಿಗೆ ಅಲ್ಲಿ ಡ್ಯೂಟಿ ಮುಗಿಯೋದೇ 6 ಗಂಟೆಗೆ. ಸೊ ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ. ನಿನಗೆ ಟೈಮ್ ಇತ್ತು ಅಂದರೆ ವೆಯ್ಟ್ ಮಾಡು, ಇಲ್ಲ ಅಂತಂದರೆ ನೀನು ಶಾಸ್ತ್ರ ಮುಗಿಸು ಅಂತ ಹೇಳಿದರು. ಸರಿ ಅಂತ ಹೇಳಿ ಟೈಮ್ ಆಯ್ತಲ್ಲ, ಯಾವ ಟೈಮಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಟೈಮಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ಅವಳಿಗೆ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನಾನು ಆ ಚಂಬಲ್ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ತಲೆ ಹಾಗೆ ಇಟ್ಕೋ ಅಂತ ಹೇಳಿದ್ರೆ ಎಲ್ಲ ಕೆಳಗಡೆ ಬೀಳಿಸ್ತಿದ್ದಾಳೆ. ಆ್ಯಕ್ಚುಲಿ ನಾವು ಫಲ ಎರಿಯೋವಾಗ ನಾವು ಆ ಚಂಬಿಂದ ಹಾಕ್ತೀವಲ್ಲ, ಅದು ಏನಾದರೂ ಒಂದು ತಲೆ ಮೇಲೆ ನಿಲ್ಲಬೇಕಂತೆ. ಅದು ನಿಲ್ಲಲಿ ಅಂತ ನಾನು ಅಷ್ಟು ಸಲ ಹಾಕ್ತಾಯಿದ್ದೀನಿ. ಅವಳು ಒಂದನ್ನು ನಿಲ್ಲಿಸ್ಕೊತಲ್ಲ, ಯಾವುದನ್ನು ನಿಲ್ಲಿಸ್ಕೊತಾ ಇಲ್ಲ. ಅವಳು ತಲೆ ಮೇಲೆ ಎಲ್ಲದನ್ನು ಬೀಳಿಸ್ತಾ ಇದ್ದಾಳೆ. ಸರಿ ಅಂತ ಹೇಳಿ ಎಲ್ಲ ಮುಗೀತು. ಆರತಿ ತೆಗೆದು ಅದು ದೃಷ್ಟಿ ಬಟ್ಟಿಡ್ತಾ ಇದ್ದೀನಿ. ನೋಡಿ ಹೆಂಗೆ ನೋಡ್ತಾಳೆ ಅಂತ. ಅವಳು ಒಂಥರ ಖುಷಿ ಈ ಥರ ಎಲ್ಲ ಮಾಡೋದು, ಮಾಡಿಸ್ಕೊಳ್ಳೋದು ಇಷ್ಟ. ಮತ್ತು ಇದೆಲ್ಲ ಆದಮೇಲೆ ಕೇಳ್ತಿದ್ಲು, ಮತ್ತೆ ಯಾವಾಗ ಮಾಡ್ತೀಯಮ್ಮ ನನಗೆ ಈ ಥರ ಮಾಡು ಅಂತ ಹೇಳಿ. ಸರಿ ಮಾಡೋಣ ಬಿಡು ಅಂತ ಸುಮ್ಮನೆ ಆದೆ ನಾನು. ಇದೆಲ್ಲ ಮುಗಿಸ್ಕೊಂಡು ಅವರಪ್ಪ ಬಂದು ಅವಳಿಗೆ ಆಶೀರ್ವಾದ ಮಾಡಿ ಅಕ್ಷತೆ ಕಾಳಲ್ಲೆಲ್ಲ ಆಶೀರ್ವಾದ ಮಾಡಿದ್ರು. ಇದು ಅದರ ಮಾರನೇ ದಿನ, ಸಂಕ್ರಾಂತಿ ಹಬ್ಬದ ದಿನ ಈ ವಿಡಿಯೋ ಕಂಟಿನ್ಯೂ ಆಗ್ತಿದೆ. ಇದೇನು ಅಂತಂದರೆ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಹೇಳ್ದೆ ಹಾಗೆ ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ. ಸಿಂಪಲಾಗಿ ಹಾಕ್ಕೋತೀನಿ. ಈ ಥರ ಆದರೆ ಇಷ್ಟು ಮಾತ್ರ ಹಾಕ್ಕೋತೀನಿ ಅಷ್ಟೇ. ಇದಕ್ಕೆ ಮೇಲೆ ಅಂತಂದರೆ ನಿಜವಾಗ್ಲೂ ನನಗೆ ರಂಗೋಲೆ ಬರಲ್ಲ. ಯಾರೂ ನಂಬಲ್ಲ ನನಗೆ ರಂಗೋಲೆ ಬರಲ್ಲ ಅಂತಂದರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ವಾಸ್ತವ ಅದೇ ನಿಜ. ಅದೆಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಆಗಿತ್ತು. ಇಲ್ಲಿ ನಮ್ಮ ಓನರ್ ಆಂಟಿ ಅವರು ಮನೆಗೆ ಹೂವು ಬೇಕು ಅಂತೇಳಿ ತಂದ್ಕೊಂಡಿದ್ರಂತೆ. ಇದೇನು ಮಾರ್ಕೆಟಿಂದ ತಂದರು ಇಲ್ಲ ಅವ್ರ ಮಕ್ಕಳು ಬಂದಿದ್ದರು ಅವ್ರು ತೊಗೊಂಬಂದ್ರು ನನಗೆ ಗೊತ್ತಿಲ್ಲ. ಬಿಸಿಲಲ್ಲಿತ್ತು, ನೆರಳಲ್ಲಿ ಇಡಮ್ಮ ಅಂತ ಹೇಳಿದ್ರು. ಸರಿ ಅಂತ ನಾನು ಕಷ್ಟಪಟ್ಟು ಎಲ್ಲ ನನ್ನ ಶಕ್ತಿನೆಲ್ಲ ಹಾಕಿ ತೊಗೊಂಬರ್ತಾಯಿದ್ದೀನಿ. ಅದು ಬಂದು ಅಷ್ಟು ಹೂವು ಚೆಂಡು ಹೂವು. ನನಗೆ ಹೇಳಿದ್ರು ಕೊಯ್ಸ್ಬಿಟ್ಟು ಬಾಗಿಲಿಗೆ ಹಾಕು ಅಂತ ಹೇಳಿ. ಅವರು ಕೊಡೋ ಮನಸ್ಸಿದ್ದಿದ್ರೆ ನೆನ್ನೆನೇ ಕೊಟ್ಟಿರೋರೇನೋ. ಅವರು ಎಲ್ಲ ಹಾಕಿ ಮಿಕ್ಕಿರೋದು ಇದು, ಇವಾಗ ಹಾಕು ಅಂತ ಹೇಳಿದ್ರು. ನನಗೆ ಇಷ್ಟ ಇರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ಸರಿ ಅಂತೇಳಿ ಅದರಲ್ಲೇ ಒಂದು 4 ಹೂವು ತೆಗೆದು ಬಾಗ್ಲ ಮಾತ್ರ ಇಟ್ಟಿದ್ದೆ. ಬಾಗ್ಲ ಇಟ್ಬಿಟ್ಟು ಕೊಯ್ಸಾಕು ಅಂತ ಹೇಳಿದ್ರು. ಚೆನ್ನಾಗೇ ಇತ್ತು, ಹೂವು ಮಾತ್ರ ಫ್ರೆಶ್ ಆಗಿತ್ತು. ನಾನು ನಿಮಗೆ ಬೇಡ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ. ನೋಡಿ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಇಲ್ಲಿ ನಾನು ವೀಡಿಯೋಗಳಲ್ಲಿ ಮಾತಾಡ್ತೀನಲ್ಲ, ಸೊ ಅದಕ್ಕೆ ಚಿಟ್ಟೂ ಮಾತಾಡಿದ್ದಾಳೆ. ಅಮ್ಮ ಬ್ಯಾಗ್ ತೊಗೊಂಬಂದರು, ಓನರ್ ಅಜ್ಜಿ ಹೇಳಿದ್ರು, ಆ ಥರ ಏನೇನೋ ಅವಳಿಗೆ ಇಷ್ಟ ಬರೋ ಥರ ಮಾತಾಡಿರೋದು. ಚೆನ್ನಾಗಿ ಕ್ಯೂಟಾಗಿ ಮಾತಾಡಿದ್ದಾಳೆ. ಕೇಳಿಸ್ಕೊಳ್ಳಿ ನೀವೂ.
ತಂದಿದ್ದಾರೆ ಅಜ್ಜಿ ಅದು ಒಳ್ಳೆ ಅಜ್ಜಿ ತಂದಿದ್ದಾರೆ ಹೂವ ಅಜ್ಜಿ ಅದು ಆಮೇಲೆ ಏನು ಮಾಡೋದಂತ ಜಾಸ್ತಿ ತಂದಿದ್ದಾರೆ ಅಮ್ಮ ಯಾಕಂದಾಗಲ್ಲ ಎತ್ತಂದಿದ್ದಾರೆ ಹೂವ ಎತ್ತಂದಿದ್ದಾರೆ ಮಕ್ಕಳ ಅಲ್ಲಲ್ಲಿ ಬಿಟ್ಟೈತೆ ಅಲ್ಲೆಲ್ಲ ಗಲೀಜು ಜಾಸ್ತಿ ತಂದಿದ್ದಾರೆ ಅದನ್ನು ಮುಗಿಸ್ಕೊಂಡು ನಾವು ಕಿಚನಿಗೆ ಬಂದ್ವಿ. ನೋಡಿ ಇಲ್ಲಿ ಕೂಡ ಅವಳು ಸೀರೆ ಬಟ್ಟೆನೇ ಬೇಕು ಅಂತ ಹೇಳ್ಬಿಟ್ಟು ಅದೇ ಥರದ ಬಟ್ಟೆ ಹಾಕಿಸ್ಕೊಂಡಿರೋದು. ಬೇರೆ ಬಟ್ಟೆ ನನಗೆ ಬೇಡ ಅಮ್ಮ, ನನಗೆ ಅದನ್ನೇ ಹಾಕು ಅಂತ ಹೇಳಿ ಹಾಕಿಸ್ಕೊಂಡಿರೋದು. ಅದರದ್ದು ಮಿಡಿ ಸ್ಕರ್ಟ್ ಬಂದು ಅದು ಕಾಲಿಗೆ ತಗಲಿ ಬಿದ್ದಲು, ಇಲ್ಲಿ ಹಾಲಲ್ಲಿ ಬಿದ್ದಲು. ಅದಾದಮೇಲೆ ಸರಿ ಅಮ್ಮ ಈಗ ನಾನು ಪ್ಯಾಂಟ್ ಹಾಕ್ಕೊತೀನಿ ಆಮೇಲೆ ಸೀರೆ ಬಟ್ಟೆ ಹಾಕ್ಕೊತೀನಿ ಅಂತಂದು ಸರಿ ತಾಯಿ ಅಂತ ಹೇಳಿ ಪ್ಯಾಂಟ್ ಮಾತ್ರ ಹಾಕ್ಕೊಂಡು ಕರ್ಕೊಂಬಂದು ಕುಳಿಸ್ಕೊಂಡಿದ್ದೀನಿ. ನಾನು ಕಿಚನಿಗೆ ಬರೋ ಆಗಿಲ್ಲ. ಮೇಡಮ್ಮನು ನಾನು ಬರ್ತೀನಿ ಅಂತ ಬಂದು ಕುತ್ಕೋತಾರಲ್ಲಿ ಸಜ್ಜ ಕಲ್ ಮೇಲೆ ನಾನು ಕುಳ್ಸೇಬೇಕು. ಇಲ್ಲಾಂದರೆ ನಾನು ಈ ಕಡೆ ಅಲ್ಗಾಡೋಕ್ಕೂ ಬಿಡಲ್ಲ, ಅಷ್ಟು ಟಾರ್ಚರ್ ಮಾಡ್ತಾಳೆ. ಒಂದೊಂದು ಸಲ ಸಿಟ್ಟೇ ಬಂದ್ಬಿಡುತ್ತೆ ನನಗೆ. ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೂ ಬಿಡಲ್ಲ ಅವಳು. ಕೆಲಸ ಮಾಡೋದೇ ನಮಗೊಂದು ಕಷ್ಟ ಆಗಿರುತ್ತೆ. ಆ ಕಷ್ಟದಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಬಿಡದೆ ಈ ಥರ ಹಿಂಸೆ ಮಾಡ್ತಾ ಇರ್ತಾಳೆ. ಅದನ್ನು ಮುಗಿಸ್ಕೊಂಡು ಬಂದು ನಾನಿಲ್ಲಿ ಕಡಲೆಕಾಯಿ ತೊಳೆದಿಡ್ತಾಯಿದ್ದೀನಿ ಬೇಯಿಸಿಡೋಣ ಅಂತ ಹೇಳಿ. ಪೂಜೆ ಎಲ್ಲ ಮುಗ್ದಿತ್ತು, ಬಟ್ ನಾನು ಇದನ್ನೆಲ್ಲ ಬೇಯಿಸಿಟ್ಟಿರಲಿಲ್ಲ. ಬೇಯಿಸಿಡೋಣ ನಿಧಾನಕ್ಕೆ ಅಂತ ಹೇಳಿ ಇವಾಗ ತೊಳೆದು ಇಡ್ತಾಯಿದ್ದೀನಿ ಬೇಯೋಕ್ಕೆ. ಏನು ಮಾಡೋದಕ್ಕೋದ್ರೂ ಅಮ್ಮ ನಾನು ಮಾಡ್ತೀನಿ ಅಂತ ಬರ್ತಾನೆ ಇರ್ತಾಳೆ. ಒಂಥರ ನೆಮ್ಮದಿಯಾಗಿ ಕೆಲಸ ಮಾಡಿದ್ರೆ ಅದೊಂಥರ, ಈ ಹಿಂದಿಂದ ಹಿಂಗೆ ಬಂದು ನಾನು ಅಂತಿದ್ರೆ ಅದು ಇನ್ನೊಂಥರ ಹಿಂಸೆ ಆಗ್ತಾ ಇರುತ್ತೆ. ಆದರೆ ಏನು ಮಾಡೋದು, ಅದನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಇವಳನ್ನ ಕರ್ಕೊಂಡೋಗಿ ನನ್ನನ್ನು ನೆಮ್ಮದಿಯಾಗಿ ಕೆಲಸ ಮಾಡ್ಕೊಳ್ಳಿ ಅಂತ ಬಿಡೋರು ಯಾರೂ ಇಲ್ಲ. ಏನೇ ಆದರೂ ಎಲ್ಲ ನಾವೇ ನೋಡಬೇಕು, ನಾವೇ ಮಾಡಬೇಕು. ಅದಕ್ಕೆ ಮೇಲೆ ಕುಳಿಸ್ಕೊಂಡು ಮಾಡ್ತಾಯಿದ್ದೀನಿ. ಅವಳು ಪಾಪ ಜಾಮೂನ್ ಕೇಳ್ತಾನೇ ಇದ್ಲು, ಮಾಡಿಕೊಡಮ್ಮ ಅಂತ ಹೇಳಿ ಮಾಡೋಣ ಅಂತ ನಾನು ಸುಮ್ಮನಾದೆ. ನೋಡಿ ಇಲ್ಲಿ ನೀವೇ ನೋಡಿ ಏನು ಹಿಂಸೆ ಮಾಡ್ತಾಳೆ. ನಾನು ಮಾಡ್ತೀನಿ ಅಂತ ಹೇಳಿ. ಕತ್ತಲ್ಲಿರೋ ಸರ ಬಂದು ನಮ್ಮಮ್ಮ ಇದಕ್ಕೆ ಓಂ ಶಕ್ತಿಗೆ ಹೋದಾಗ ತಂದು ಕೊಟ್ಟಿದ್ದು. ನಮ್ಮಮ್ಮ ಹೇಳಿದ್ರು, ತೆಗಿಬೇಡಮ್ಮ, ಎಲ್ಲರೂ ನಾನು ತಂದುಕೊಟ್ಟೆ, ಯಾರೂ ಇಟ್ಕೊಂಡಿಲ್ಲ, ನೀನಾದರೂ ಇಟ್ಕೊ ಅಂತ ಒಂದೇ ಮಾತು ಹೇಳಿದ್ದು. ಅದು ಒಂಚೂರು ಕಲರ್ ಶೇಡ್ ಆಯಿತು. ಅದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು, ಕಲರ್ ಶೇಡ್ ಆಯಿತು. ನೋಡಿದ್ರೆ ತೆಗಿಯಮ್ಮ ಅಂತಂದರೆ ತೆಗಿಲೇ ಇಲ್ಲ, ಕೊನೆಗೂ ತೆಗಿಲೇ ಇಲ್ಲ, ಹಂಗೆ ಹಾಕ್ಕೊಂಡೇ ಇದ್ಲು. ಅವರಪ್ಪ ಹೇಳಿದ್ರು, ಅವರಪ್ಪನ ಮಾತು ಕೇಳಲಿಲ್ಲ. ಸಂಜೆ ಆಯಿತು, ನನ್ನ ಹಸ್ಬೆಂಡ್ ಕೂಡ ಮನೆಗೆ ಬಂದರು. ಅವರಿಗೆ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು, ಅವ್ರಿಗೆ ಕೊಡ್ತೀನಿ, ನಾನು ತಿನ್ನೋದು ತುಂಬ ಕಮ್ಮಿ. ಅವೆಲ್ಲ ಸ್ವೀಟ್ಸ್ ಅಂದ್ರೇ ನನಗೊಂದು ಸ್ವಲ್ಪ ದೂರ. ಅವರೇಕಾಯಿ ತಂದಿದ್ದರು, ಅದನ್ನೆಲ್ಲ ಸುಲಿದು ಅಡುಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಅವರೇಕಾಯಿ ಸುಲಿಯೋವಾಗೂ ಬಂದು ಕೂತ್ಕೊಂಡಿದ್ದಾಳೆ ನೋಡಿರಿ. ಅದನ್ನೆಲ್ಲ ಸುಲ್ಕೊಂಡು ತೊಳೆದು ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಈ ಸಣ್ಣ ಬೀಜ ಅಂತಾರಲ್ಲ, ಸಣ್ಣ ಬೀಜದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ರಂಜಿತ್ ಮನೆಗೆ ಬಂದರೆ ನನಗೊಂಚೂರು ಒಂಥರ ಏನೋ ರಿಲೀಫ್ ಅಂದಂಗೆ. ಯಾಕಂದರೆ ಎರಡು ನಿಮಿಷ ಆದರೂ ನನ್ನ ಮಗಳು ಅವರಪ್ಪ ಹತ್ರ ಇರ್ತಾಳೆ, ನನಗೊಂಚೂರು ನೆಮ್ಮದಿ ಕೊಡ್ತಾಳೆ ಅನ್ನೋದು. ಸೊ ನಾನಿಲ್ಲಿ ಕಾಳು ಹುಳಿ ಮಾಡ್ಕೋತಾ ಇರೋದು. ಅದಕ್ಕೆ ಈ ಸಾಂಬಾರಿಗೆ ನಾವು ಟೊಮೊಟೊನ ಫ್ರೈ ಮಾಡಾದರೂ ಹಾಕ್ಕೋಬೋದು, ಇಲ್ಲ ಈ ಥರ ಕಾಳು ಜೊತೆಲಿ ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಇವತ್ತು ಕಾಳು ಜೊತೆಲಿ ಬೇಯಿಸಿ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿ ಕೂಡ ಮಾಡ್ತೀನಿ. ಈ ಥರ ಬೇಯಿಸಿ ಮಾಡೋಣ ಅಂತೇಳಿ ಇವತ್ತು ಮಾಡ್ತಿರೋದು. ನಾವು ಹೇಳ್ಬೇಕು ಅಂತಂದರೆ ಅವರೇಕಾಯಿ ತುಂಬ ಕಮ್ಮಿ ತಿಂದಿರೋದು. ಎಲ್ಲರೂ ಈ ಕಾಲದಲ್ಲಿ
ಅವರೆಕಾಯಿ ಕಾಲದಲ್ಲಿ ಎಲ್ಲರ ಮನೇಲೂ ದಿನ ಅದೇ ಇರುತ್ತೆ. ಆದರೆ ನಾವು ಈ ಸೀಸನಲ್ಲಿ ತುಂಬ ಕಮ್ಮಿ ತಿಂದಿದ್ದೀವಿ ಅವರೆಕಾಯಿ ಸೀಸನ್. ಸೊ ಅದು ವಿಸಿಲ್ ಬಂತು, 1-2 ವಿಸಿಲ್ ಕೂಗಿಸ್ಕೊಂಡೆ. ನಾನಿಲ್ಲಿ ಜೀರಿಗೆ ಮತ್ತು ಮೆಣಸು, 1-2 ಮೆಂತ್ಯ ಹಾಕಿ ಹುರಿದು ಕುಕ್ಕರ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಕಾಳು ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಏನು ಅಂತಂದರೆ, ನಾವು ಇದೇ ಸಾಂಬಾರಿಗಂತಲ್ಲ, ಬಸ್ಸಾರು ಮಾಡಿದಾಗ ಬೇರೆ ನಾವು ಏನಾದರೂ ಈ ಥರ ಮಿಕ್ಸಿ ಜಾರಿಗೆ ಮಸಾಲೆ ಹಾಕ್ಕೊಂಡಾಗ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಈ ನೀರಿರುತ್ತಲ್ಲ, ಬಿಸಿ ಇರುತ್ತೆ, ಬಟ್ ಸ್ವಲ್ಪ ಅದನ್ನು ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು. ಯಾರಾದರೂ ಹೇಳಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾವು ಹಸಿ ನೀರು ಹಾಕ್ಕೊಳ್ಳೋದು ಬದಲು ಇದರಲ್ಲಿ ನಾವು ಏನು ಬೇಯಿಸಿದ ಸೊಪ್ಪಾಗಿರ್ಬೋದು, ಇಲ್ಲ ಕಾಳಾಗಿರ್ಬೋದು, ನಾವು ಏನು ಬೇಯಿಸಿದ್ರೂ ಆ ನೀರು ಹಾಕ್ಕೊಂಡ್ರೆ ಸಾರು ಮಾತ್ರ ತುಂಬ ಟೇಸ್ಟಾಗಿ ಬರುತ್ತೆ. ಹಸಿ ನೀರು ಹಾಕ್ಕೊಂಡಾಗ ಯಾವ ಟೇಸ್ಟ್ ಬರುತ್ತೆ, ಈ ನೀರು ಹಾಕ್ಕೊಂಡಾಗ ಯಾವ ಟೇಸ್ಟ್ ಬರುತ್ತೆ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಅದನ್ನೆಲ್ಲ ಹಾಕ್ಕೊಂಡು ಸಾಂಬಾರು ಪೌಡ್ರು, ಹುಣಸೆಹಣ್ಣು ಅದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಕುದಿಯೋಕೆ ಇಡ್ತಾಯಿದ್ದೀನಿ. ಈ ಜೀರಿಗೆ ಏನಕ್ಕೆ ಹುರ್ದು ಹಾಕ್ಕೊಳ್ಳೋದು ಅಂತಂದರೆ, ಅದ್ರ ಪರಿಮಳನೇ ಬೇರೆ ಥರ ಇರುತ್ತೆ. ನಾವು ಬರೀ ಮಸಾಲೆ ಹಾಕ್ಕೊಂಡು ಈ ಥರ ಖಾರ ಮಾಡಿ ಹಾಕೋದು ಹೆಂಗಿರುತ್ತೆ, ಅದನ್ನು ಒಂದು ಸಲ ಟ್ರೈ ಮಾಡಿ. ಅದು ಹೆಂಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಅದ್ರ ವ್ಯತ್ಯಾಸ ಏನು ಅಂತೇಳಿ. ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಸಾಂಬಾರು. ಇದೇ ಸಾಂಬಾರಿಗೆ ಅಲ್ವಾ ನೀವು ಬಸ್ಸಾರಿಗೂ ಈ ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದು ಮನೆಯೆಲ್ಲ ಘಮ ಘಮ ಅಂತ ಇತ್ತು ಕಾಳ್ದು ಮಸಾಲೆ. ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಸರಿ, ಅಡುಗೆ ಎಲ್ಲ ಆಯಿತು, ಮಗಳಿಗೆ ತಿನ್ನಿಸೋಣ ಅಂತ ಹೇಳಿ ಹಾಕ್ಕೊಂಡು ಬಂದೆ. ಈ ಕಡೆ ಏನಿರೋದು ಚೀಲಗಳು ಅಂತಂದರೆ, ನಾನು ಊರಿಂದ ರಾಗಿ ಮತ್ತು ಅಕ್ಕಿ ತೊಗೊಂಬಂದಿದ್ದೆ ಅಮ್ಮ ಮನೆಯಿಂದ. ಅದನ್ನು ಎತ್ತೇ ಇಲ್ಲ. ರಂಜಿತ್ಗೆ ಹೇಳ್ತಾಯಿದ್ದೀನಿ, ಎತ್ತೇ ಇಲ್ಲ, ಅಲ್ಲೇ ಇಟ್ಟವ್ರವರು. ನಾನು ಮಾರ್ನಿಂಗ್ ಯಾವಾಗಾದರೂ ಎತ್ತು ಸೋಫಾ ಮೇಲೆ ಇಡಬೇಕು ಅಷ್ಟೇ. ವಾಟರ್ ಬಾಟಲೆಲ್ಲ ತೊಗೊಂಬಂದು ಇಟ್ಕೊಂಡು ಮೇಡಮ್ಗೆ ಊಟ ಮಾಡಿಸ್ಬೇಕು. ಅವಳಿಗೆ ಫಸ್ಟು ಅಡುಗೆ ಆಗಿದ ತಕ್ಷಣ ಮಗುಗೆ ತಿನ್ನಿಸ್ಬಿಟ್ರೆ ಅದೊಂದು ಒಂಥರ ನೆಮ್ಮದಿ ಅಂತಾರಲ್ಲ, ನೆಮ್ಮದಿ. ಅವರು ಖುಷಿಯಾಗಿ ಅವ್ರು ತಿನ್ನೋದೇ ಒಂಚೂರು ಊಟ ಆಗಿರುತ್ತೆ. ಅದನ್ನು ತಿನ್ನಿಸೋ ಅಷ್ಟೊತ್ತಿಗೆ ನಾವು ಎಷ್ಟೆಲ್ಲ ಸರ್ಕಸ್ ಮಾಡಿರ್ತೀವಿ ನಮಗೆ ಗೊತ್ತಿರುತ್ತೆ. ತಾಯಂದ್ರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ಕಷ್ಟ ಏನು ಅಂತ ಹೇಳಿ. ಅದರಲ್ಲೂ ನಾವು ಯಾರು ಸಪೋರ್ಟ್ ಇರಲ್ಲ, ಒಬ್ಬರೇ ಎಲ್ಲ ನಿಭಾಯಿಸ್ಬೇಕು. ಅವ್ರಿಗಂತೂ ತುಂಬಾ ಕಷ್ಟ ಇರುತ್ತೆ. ಬಿಸಿ ಇದೆ, ತಿನ್ನಿಸ್ತೀನಿ ಇರು ಅಂತಂದರೆ, ತಿನ್ನಿಸೋ, ಬೇಗ ತಿನ್ನಿಸೋ ಅಂತ ಕೇಳ್ತಾ ಇದ್ಲು. ತಿನ್ನಿಸ್ತೀನಿ ಇರಮ್ಮ ತಾಯಿ ಅಂತ ಹೇಳಿ ಆರಿಸ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಇದು ಅದರ ಮಾರ್ನಿಂಗ್ ಕಂಟಿನ್ಯೂ ವಿಡಿಯೋ. ಸರಿ ಅಂತ ಹೇಳಿ ಮಾರ್ನಿಂಗ್ ಆಗಿತ್ತು, ಆದರೆ ಪರವಾಗಿಲ್ಲ. ಏನು ನಾನು ಹಾಕಿದ ರಂಗೋಲೆ ನನ್ನ ಮಗಳು ಇಷ್ಟು ಉಳಿಸಿದ್ದಾಳೆ. ಬೇರೆ ಮಕ್ಕಳೆಲ್ಲನೂ ಇಷ್ಟು ಇಡಲ್ಲ ಅಂತ ಅಂದ್ಕೊತೀನಿ, ಯಾಕಂದರೆ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಹಂಗಾಗಿ ಪಾಪ ಅವಳಾದರೂ ನಾನೇನಾದರೂ ರಂಗೋಲಿ ಹಾಕಿದ್ರೆ ಅವಳು ತುಳಿಯಲ್ಲ, ಆದಷ್ಟು ಅದನ್ನು ಅವಾಯ್ಡ್ ಮಾಡಿಕೊಂಡು ಓಡಾಡ್ತಾಳೆ. ಸರಿ, ಇನ್ನು ಎಷ್ಟು ಉಳಿಸಿದ್ರೆ ಏನು, ಅದನ್ನು ಹಂಗೆ ಇಡೋಕ್ಕೂ ಆಗಲ್ವಲ್ಲ ಅಂತ ಹೇಳಿ ಎಲ್ಲ ಎತ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾಯಿದ್ದೀನಿ. ಅವಳಿಗೆ ಭಯ, ನಮ್ಮಮ್ಮ ಮತ್ತೆ ಹೊಡೆದ್ಬಿಡ್ತಾಳೆ, ಈ ಥರ ಎಲ್ಲ ತುಳಿದು ಹಾಳು ಮಾಡಿದ್ರೆ ಹೊಡಿತಾರೆ ಅಂತ ಅಂದ್ಬಿಟ್ಟು ಭಯ ಒಳಗೆ. ಹಾಗಾಗಿ ಎಷ್ಟು ಅವಾಯ್ಡ್ ಮಾಡಬೇಕು ಅಷ್ಟು ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಿರ್ತಾಳೆ. ನಾನು ನೋಡಿದ್ರೆ ಬಾಗಿಲು ಮುಂದೆನೇ ಹಾಕಿದ್ದೀನಿ. ಪಾಪ ಅವಳು ತಾನೇ ಹೆಂಗೆ ಓಡಾಡೋಕ್ಕಾಗುತ್ತೆ ಹೇಳಿ. ಅಷ್ಟು ಹೂವನಲ್ಲಿ ನಾನು ಇಷ್ಟೇ ತೊಗೊಂಡಿದ್ದು ಬಾಗಿಲ ಮುಂದೆ ಇಡೋಕ್ಕೆ. ಚಿಟ್ಟಿ ಇನ್ನೂ ಎದ್ದಿರಲಿಲ್ಲ. ಸರಿ, ಅವಳು ಎದ್ದೋಳಷ್ಟೊತ್ತಿಗೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದು ಹೂವು ಇಡೋಣ ಅಂತ ಒಂದು ಯೋಚನೆ, ಎತ್ಬಿಡೋಣ ಅಂತ ಹೇಳಿ ಕೊನೆಗೂ ಎತ್ಬಿಟ್ಟೆ. ಎಲ್ಲ ಎತ್ತಿ ಇದನ್ನು ಹಾಗೆ ಪರ್ಕೆಲಿ ಗುಡಿಸ್ಕೊಳಕ್ಕಾಗಲ್ಲ, ಯಾಕಂದರೆ ಅದೆಲ್ಲ ಆಗುತ್ತೆ, ಮತ್ತು ವೈಟ್ಗೆ ಆಗುತ್ತೆ, ಅದೆಲ್ಲನೂ ನೀಟಾಗಿ ಬರೋದೇ ಇಲ್ಲ. ಅದಕ್ಕೆ ಒಂದು ಹತ್ರ ಸೇರಿಸ್ಕೊಂಡು ಅದನ್ನು ಮಾತ್ರ ಎತ್ಕೊಂಡು ಗುಡಿಸ್ಕೋಬೇಕು. ಇಲ್ಲಾಂದರೆ ಫುಲ್ಲು ಅಲ್ಲೆಲ್ಲ ಮತ್ತೆ ವೈಟಾಗಿ ಆಗಿರುತ್ತೆ.
ಇನ್ನು ಅದನ್ನು ಒರೆಸೋ ತನಕನೂ ಹೋಗಲ್ಲ ಅದು. ಹಾಗಾಗಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಗಿಡಗಳಿಗೆ ನೀರು ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ನಾನೊಂದು ಸ್ವಲ್ಪ ಗಿಡನ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಗಿಡನೇ ಇಟ್ಟಿರೋದು, ಒಂದು 4-5 ಪಾಟ್ ಇರಬೇಕಷ್ಟೇ. ಆ ಪಾಟ್ ಬಂದುಬಿಟ್ಟು ಪಕ್ಕದಲ್ಲಿ ಖಾಲಿ ಇದೆಯಲ್ಲ, ಅದು ಬಂದುಬಿಟ್ಟು ನಾನು ತುಳಸಿ ಗಿಡ ಹಾಕೋಕ್ಕೆ ಅಂತ ತೊಗೊಂಡಿದ್ದು. ಈ ತುಳಸಿ ಗಿಡ ಚೆನ್ನಾಗೇ ಇತ್ತಲ್ವ, ಸೊ ಇದನ್ನು ಬೇರೆ ಮಾಡಿಬಿಟ್ಟು ಬೇರೆ ಗಿಡನ ಏನಕ್ಕೆ ಹಾಕೋದು ಅಂತ ಹೇಳಿ ಇದು ಇರೋಷ್ಟು ದಿನ ಇರಲಿ ಅಂತ ಕಾಯ್ತಾ ಇದ್ದೀನಿ. ಬಟ್ಟೆ ಮಿಷಿನ್ಗೆ ಹಾಕಿದೆ, ತೊಗೊಬಂದು ಹಾರಾಕೊಳ್ಳೋಣ ಅಂತೇಳಿ ಮೇಲೆ ಬಂದ್ವಿ. ಹಾರಾಕ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಪಾನ ಎಲ್ಲ ಮಾಡಿಕೊಂಡು ಆಯಿತು, ಸಂಜೆ ಆಯ್ತಲ್ವ. ಸೊ ಒಣಗಿದ ಬಟ್ಟೆ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ನಾನು ನನ್ನ ಮಗಳು ಮತ್ತೆ ಮೇಲೆ ಬಂದ್ವಿ. ಇಲ್ಲಿ ಏನಂತಂದರೆ ನೀರಿಗೊಂಚೂರು ಪ್ರಾಬ್ಲಮ್, ನೀರಿಗೆ ಎಲ್ಲ ಕಡೆನೂ ಪ್ರಾಬ್ಲಮ್ ಇರುತ್ತಲ್ಲ, ಅದೇ ಥರ ನನಗೂ. ನಾನು ಅದಕ್ಕೆ ಸ್ವಲ್ಪ ಬಟ್ಟೆ ಇರಬೇಕಾದ್ರೆ ಮಿಷಿನ್ಗೆ ಹಾಕ್ಬಿಡ್ತೀನಿ. 2 ಸಲ ಹಾಕಿದ್ರೆ ನೀರು ಟ್ಯಾಂಕ್ ಖಾಲಿ ಆಗಿರುತ್ತೆ. ಯಾಕಂದರೆ ಅವ್ರು ಟ್ಯಾಂಕ್ ಫುಲ್ ನೀರು ಬಿಡೋದೇ ಇಲ್ಲ, ಒಂದು ಅರ್ಧ ಟ್ಯಾಂಕು 1/4 ಟ್ಯಾಂಕ್ ಹಂಗೆ ಬಿಟ್ಟಿರ್ತಾರೆ. ಇನ್ನು ಅವ್ರನ್ನ ಕೇಳೋಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ. ಅದಕ್ಕೆ ಸ್ವಲ್ಪ ಬಟ್ಟೆ ಇದ್ದಾಗ ಹಾಕ್ಕೊಂಬಿಟ್ರೆ ಪ್ರಾಬ್ಲಮ್ ಇರೋಲ್ಲ ಅಂತ ಹೇಳಿ ಹಾಕ್ಕೊಬಿಡ್ತೀನಿ. ತೊಗೊಂಡು ಒಣಗಿದ ಬಟ್ಟೆನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇದು ನನ್ನ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿದ ಎಲ್ಲ ನನ್ನ ಫ್ರೆಂಡ್ಸ್ಗೂ ಧನ್ಯವಾದ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.